ಅಷ್ಟು ಜಾಸ್ತಿ ಲೈಕ್ಸ್ ವ್ಯೂಸ್ ಬಂದ್ರೆ ಅವ್ನ್ ಮನೆ ನಡೀತದೆ. ಹೋರಾಟ ಮಾಡೋರು ಹೋರಾಟ ಮಾಡ್ತಾರೆ, ಯೂಟ್ಯೂಬ್ ಯಾಕೆ ಮಾಡ್ತಾರೆ? ಅದೊಂದೇ ಟಾಪಿಕ್ ಅಲ್ಲಿ ಮಾಡ್ತಿದಾರಾ? ಪ್ರತಿಯೊಂದು ಹೋರಾಟಕ್ಕೋಸ್ಕರ ಮಾಡ್ತಾರೆ. ಮಾಧ್ಯಮವೂ ಕೂಡ ಮೈ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ಸಮೀರ್ MD ಬಗ್ಗೆ ಅವ್ನು ಮಾಡ್ತಿರೋದೊಂದು ಬಿಸ್ನೆಸ್, ಅವ್ನು ಮಾಡ್ತಿರೋದು ದಂಧೆ. ಓಪನ್ ಆಗಿ ಹೇಳ್ತೀನಿ, ದಟ್ ಈಸ್ ಬಿಸ್ನೆಸ್. ಅದೇನು ನ್ಯಾಯಕ್ಕೋಸ್ಕರ ನನಗೆ ನ್ಯಾಯ ಬೇಕು ಅಂತ ಅವನು ಹೋರಾಟಕ್ಕೋಸ್ಕರ ಬಂದವನಲ್ಲ, ಹೋರಾಟಕ್ಕೋಸ್ಕರ ಮಾತಾಡಿದವನಲ್ಲ. ಅವನಿಗಿಂತ ಮುಂಚೆ ನಾನು ಹೋರಾಟ ಮಾಡಿದ್ದೀನಿ. ಚೀಫ್ ಮಿನಿಸ್ಟರ್ ಮೆಮೊಂಡರಂ ಕೊಟ್ಟಿರೋದು ನಿಮ್ಮ ಹತ್ರ ಕಾಪಿ ಇದೆ. 22 ಏಪ್ರಿಲ್ ಇದು ಸೆಪ್ಟೆಂಬರ್ 22 ಸೆಪ್ಟೆಂಬರ್ 2022 ಬಿಫೋರ್ ವರ್ಡಿಕ್ಟ್ ನಮ್ಮ ಚೀಫ್ ಜಸ್ಟಿಸ್ ಇದ್ದೇಳಲ್ಲ, ಆವಾಗ್ಲೂ ನಾನು ಹೋಗ್ಬಿಟ್ಟು ಕೇಳಿದ್ದೀನಿ, ಅಟ್ಲೀಸ್ಟ್ ಸಂತೋಷ್ ರಾವ್ ಬಿಡುಗಡೆ ಆದ್ನಲ್ಲ ಅವ್ನಿಗೆ ಪರಿಹಾರ ಕೊಡಿ ಅಂತಾನು ಕೇಳಿದ್ದೀನಿ. ಬಿಸ್ನೆಸ್ಗೋಸ್ಕರ ಮಾಡ್ತಾರೆ. ಅವರನ್ನ ಮಾತನ್ನ ಎತ್ಕೊಂಡು, ಅವರ ಸಮುದಾಯವನ್ನ ಎತ್ಕೊಂಡು, ಈ ಕಡೆ ಇರುವ ಒಂದು ಕಂಪ್ಲೀಟ್ ಸಮುದಾಯದ ಮೇಲೆ ನಾವು ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ತರಕ್ಕೆ ಮುಸಲ್ಮಾನ ಅನ್ನೋದು ಸರಾಸರಿ ತಪ್ಪಾಗುತ್ತೆ. ನಮಗೂ ಗೌರವ ಇದೆ, ಧರ್ಮಸ್ಥಳದ ಮೇಲೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ, ಧರ್ಮಾಧಿಕಾರಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ನಮಗೆ ಗೌರವ ಇದೆ. ಅದು ಯಾವುದೇ ಒಂದು ಧರ್ಮಕ್ಷೇತ್ರ ಆಗಿದೆ. ಸಾಕಷ್ಟು ಬಾರಿ ನಾನು ವಸಂತ್ ಅವರನ್ನ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾನ ಬಹಳ ಪ್ರಭಾವವಾಗಿ ಬಳಸಿಕೊಂಡು ಪ್ರತಿಭಟಿಸಿದ್ದಾರೆ. ಸೊ ಹಂಗಂತೇಳಿ ವಸಂತ್ ಆ ವಿಚಾರಗಳಲ್ಲೆಲ್ಲ ಡೋಂಗಿ ಅಂತ ಹೇಳಲ್ಲ ನಾನು. ಸೊ ಆತನಿಗೆ ಕಳಕಳಿ ಇತ್ತು, ಮಾಡಿದ್ದಾರೆ, ಯಾವುದೋ ಬೆಟ್ಟಿಂಗ್ ವಿಚಾರವಾಗಿ ಎಲ್ಲ ಮಾಡಿದ್ದಾರೆ, ಅದ್ರ ನಾನು ಪ್ರಶಂಸೆಯನ್ನು ಮಾಡ್ತೇನೆ. ಹಾಗೇನೆ ಸಮೀರ್ ವಿಚಾರವಾಗಿ, ಸಮೀರ್ ಆ ರೀತಿಯಾಗಿ ನನಗೆ ಬೇರೆ ರೀತಿಯಾದ ಒಂದು ಆಗೋಗಿದೆ, ಏನೋ ತಪ್ಪಾಗಿದೆ ಅಂತ ಆ ರೀತಿಯಾದ ಮಾಡಿದ ಯಾವ ಕಾರಣಕ್ಕೆ ಅಂತಂದ್ರೆ ಕೇವಲ ಒಂದು ವಿಚಾರಕ್ಕೆ ಮಾತ್ರ. ಆದ್ರೆ ಹಿಂದಿನ ವಿಡಿಯೋಗೆ ನಾನು ತಪ್ಪಿತಸ್ಥ ಅಂತ ಆತ ಏನು ಹೇಳಲಿಲ್ಲ. ಇವರು ಏನೋ ಒಂದು ಯಾವುದೋ ಬೇರೆ ಒಂದು ವಿಚಾರಕ್ಕೆ ಮಾತ್ರ, ಇತ್ತೀಚೆಗೆ ಆಗಿರುವಂತಹ ಒಂದು ವಿಚಾರಕ್ಕೆ ಮಾತ್ರ ನನಗೆ ಅರಿವಿಲ್ಲದಂತೆ ನಾನು ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಮಾಡಿದೆ ಅನ್ನುವಂಥದ್ದು ಒಂದು ಪಶ್ಚಾತ್ತಾಪ ಮಾಡಿದ್ದಾನೆ. ಹಂಗಂತೇಳಿ ಆತನ ಹತ್ರ ಕಳಕಳಿ ಇಲ್ಲ ಅಂತೇಳಿ ನಾವು ಎದೆ ಬಗ್ದು ನೋಡ್ಲಿಕ್ಕಾಗಲ್ಲ, ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಈ ಶುರು ಓಪನ್ ವಾರ್ ಅಂತ ಹೇಳಿ ನಾನು ಯಾಕೆ ಹೇಳಿದೆ ಅಂತಂದ್ರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾಧ್ಯಮಗಳಲ್ಲಿ ಧರ್ಮಸ್ಥಳವನ್ನ ಮಾಸ್ ಬರಿಯಲ್ ಗ್ರೌಂಡ್, ಮಾಸ್ ಬರಿಯಲ್ ಲ್ಯಾಂಡ್ ಅಂತ ಕರೆದ್ಬಿಟ್ರು, ಇನ್ಕ್ಲೂಡಿಂಗ್ ಸೌಜನ್ಯ ಪ್ರಕರಣವನ್ನು ಹೈಲೈಟ್ ಮಾಡ್ತಾ. ಆದ್ರೆ ಯಾವಾಗ SIT ತನಿಖೆಯ ಒಂದಷ್ಟು ಅಂಶಗಳು ಪೂರ್ತಿ ಬಂದಿಲ್ಲ, ನಾನು ಒಪ್ಕೊಳ್ತೀನಿ, ಒಂದಷ್ಟು ಅಂಶಗಳು ಹೊರಗೆ ಬರ್ತಾ ಇದ್ದಂಗೆ ಒಂದು ಗಾಢ ಮೌನ. ಎಲ್ಲಿ ಹೋದ್ರು ವಿಡಿಯೋ ಮಾಡೋರು, ಎಲ್ಲಿ ಹೋದ್ರು ಇಂಟರ್ನ್ಯಾಷನಲ್ ಮಾಧ್ಯಮದವರು, ಎಲ್ಲಿ ಹೋದ್ರು ಸೋಕಾಲ್ಡ್ ರಾಷ್ಟ್ರೀಯ ಮಾಧ್ಯಮಗಳು. ಈ ಮೌನ ಕೂತ್ರ ಯಾರು ಕೇಳಲ್ವಲ್ಲ, ಯಾಕೆ? ಹೀಗೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕಾನೂನಾತ್ಮಕ ಕ್ರಮ ಆಗಬೇಕು ಅಂತ ಕೂಡ ಪ್ರತಿಭಟಿಸೋರೇ ಇಲ್ವಲ್ಲ, ಯಾಕೆ ಅಂತ ಹೇಳಿ. ಇದೊಂದು ವ್ಯವಸ್ಥಿತ ಧರ್ಮಸ್ಥಳ ಟಾರ್ಗೆಟ್ ಇದು ದಂಧೆ. ಇದರಲ್ಲಿ ಸುಳ್ಳಿನ ಮತ್ತು ಸತ್ಯದ ನಡುವೆ ಮಥನಾಗಿದೆ, ವಿಷ ಹೊರಗೆ ಬಂದಿದೆ, ವಿಷಯ ನಿಧಾನಕ್ಕೆ ಜನಕ್ಕೆ ಗೊತ್ತಾಗ್ಲಿ ಶುರುವಾಗಿದೆ. ಅಲ್ಲ, ವ್ಯವಸ್ಥಿತ ಧರ್ಮಸ್ಥಳ ಟಾರ್ಗೆಟ್ ಮಾಡಿ ಯಾರಿಗೆ ಏನ್ ಸಿಗುತ್ತೆ ನೋಡಿ. ಹಾಗೆ ನೋಡಿದ್ರೆ ಕಾಂತಾರ ರಿಷಬ್ ಶೆಟ್ಟಿ ವಿರುದ್ಧ ಬೇಕಾದಷ್ಟು ಗಲಾಟೆ ಮಾಡ್ತಾರೆ. ಒಳ್ಳೆ ಕೆಲಸ ಹಣ ಮಾಡಿದಂತೆ ಹೊಟ್ಟೆ ಉರಿಯಲ್ಲೇ ಸಾಯ್ತಾರೆ. ಅಲ್ ಜಜೀರಾ, ಕೇರಳ ಕಮ್ಯುನಿಸ್ಟರು ಒಂದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಯಾರು ವಕೀಲ ಧನಂಜಯ ಇರಲ್ಲ, ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಷಡ್ಯಂತ್ರವನ್ನ, ಆ ರೀತಿಯಾದಂತ ಅಂದ್ರೆ ಕರ್ನಾಟಕದ ಪೊಲೀಸರಿಗೆ, ಕನ್ನಡಿಗ ನಮ್ಮ ಪೊಲೀಸರ ಮೇಲೆ ಭರವಸೆ ಇಲ್ಲ, ಅಲ್ಲಿ ಹೋಗಿ ಮಾಡಬೇಕು ಅಂದ್ರೆ ಇದೊಂದು ಅವತ್ತು ನೋಡ್ಬೇಕು. ನಾನು ಫಸ್ಟ್ ಡೇ ಹೋದಾಗ ಕೇರಳದ ಮಾಧ್ಯಮಗಳು ಎಷ್ಟು ಲೈನ್ ಗಟ್ಟಲೆ ಬಂದು ವಿಡಿಯೋ ಮಾಸ್ ಬರಿಯಲ್ ಧರ್ಮಸ್ಥಳ 100 ಶವಹೂತ ಪ್ರಕರಣ, ಆ ರೀತಿ ಹೆಡ್ಡಿಂಗ್ಲೇ ಸ್ಟಾರ್ಟ್ ಆಗಬೇಕು. ಇನ್ನೊಬ್ಬ ಸುಜಾತ ಪರ ವಕೀಲ ಅಂತ ಹೇಳಿ ಬುರುಡೆ ವಕೀಲ, ಅವನು ಸ್ಟೇಟ್ಮೆಂಟ್ ಕೊಡುದು, ಅಲ್ಲಿ ಇಷ್ಟು ಹಣಗಳು, ಇಷ್ಟು ಅಸ್ಥಿ ಪಂಜರಗಳು. ಇದು ಷಡ್ಯಂತ್ರ ಅಲ್ಲದೆ ಮತ್ತೇನು? ಡಿಬೇಟ್ ನ ಕಡೆ ಹಂತ ನಾನು ಎಲ್ಲಿಂದ ಪ್ರಾರಂಭ ಮಾಡಿದೆ ಮತ್ತಲ್ಲಿಗೆ ಹೋಗ್ತಿದ್ದೀನಿ. ಯಾಕಂದ್ರೆ ಸೌಜನ್ಯ ಸಾವು ಸಂಭವಿಸಿ 13 ವರ್ಷ ಆಯ್ತು, ಚರ್ಚೆಗಳಾಯ್ತು, ಹೋರಾಟಗಳಾಯ್ತು, ಪರ ವಿರೋಧದ ಸಮರವೇ ಆಗೋಯ್ತು. ನ್ಯಾಯ ಸಿಗಬೇಕು, ಸಿಗೋದು ಹೇಗೆ? ನ್ಯಾಯ ಸಿಗಬೇಕು. ಈ ಕ್ಷಣಕ್ಕೂ ಕೂಡ ನ್ಯಾಯಕ್ಕೋಸ್ಕರ ಸೌಜನ್ಯ ಆತ್ಮ ಹಪಹಪಿಸ್ತಿದೆ. ಆದ್ರೆ ಸಿಗೋದು ಹೇಗೆ? ಎಲ್ಲರಿಗೂ 1 ನಿಮಿಷದ ಸಮಯ. ಹೇಗ್ ಸಿಗತ್ತೆ ಸೌಜನ್ಯ ನ್ಯಾಯ? ಒಬ್ರಾದ್ಮೇಲೆ ಒಬ್ರು ಮಾತಾಡಿ, ಓವರ್ಲ್ಯಾಪ್ ಬೇಡ. ಬಹುಶಃ ಹರೀಶ್ ಸರ್ ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀವಿ ನೋಡಿ. ಇದನ್ನ ಹೀಗೆ ಎಳ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಹೀಗಾಗಿ ಒಂದು ಪರಿಹಾರ ಸಿಗಬೇಕು ಅಂತಂದ್ರೆ ಪುನಃ SIT ಒಂದು ಫಾರ್ಮೇಶನ್ ಆಗಬೇಕು, ತನಿಖೆ ಪುನಃ ನಡಿಬೇಕು. ಮತ್ತೆ ಈ ಏನೇನು ಇದಾವೆ ಬರೀ ಇದರಲ್ಲಿ ಬಿಟ್ಟೋಗಿರುವಂತದ್ದನ್ನ ಹೊರತುಪಡಿಸಿ ಆರೋಪಿಗಳನ್ನ, ಅಪರಾಧಿಗಳನ್ನ ಹುಡುಕ್ಲಿಕ್ಕೆ ಸಾಧ್ಯವಾ ಅಂತೇಳಿ ಒಂದು ಒಳ್ಳೆ ಒಂದು ತನಿಖಾ ಸಂಸ್ಥೆಯನ್ನ ಸ್ಥಾಪನೆಯನ್ನ ಮಾಡಿ ಇದನ್ನ ಆ ತನಿಖೆಯನ್ನ ಕೊಟ್ಟು ಆ ಆರೋಪಿಗಳನ್ನ ಹೊರತರಬೇಕು ಅನ್ನುವಂಥದ್ದು ಕರ್ನಾಟಕ ಜನತೆಗೆ ನಾಡಿ ಮಿಡಿತ. ಮೇಡಮ್, ಸೌಜನ್ಯಗೆ ನ್ಯಾಯ ಅಂತ ಹೇಳಿದ್ರೆ ಅದು ಜನರಿಗೆ ನ್ಯಾಯ, ಆ ವ್ಯವಸ್ಥೆ ಮೇಲಿನ ಒಂದು ವಿಶ್ವಾಸ ಇದೆ ಅಲ್ಲ, ಆ ವಿಶ್ವಾಸಕ್ಕೆ ನ್ಯಾಯ.
ಅದಕ್ಕೆ ಜಯ ಅಂತ ಹೇಳಕ್ಕೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ಆ ಒಂದು ಕೇಸ್ ಅಲ್ವೇ ಅಲ್ಲ, ಅಲ್ಲಿ ಎಷ್ಟೊಂದು ಕೇಸ್ ಇದೆಯೋ ಎಲ್ಲದಕ್ಕೂ ಒಂದು ಮರುತನಿಖೆ ಆಗಬೇಕು. ಒಂದು ಹಂತಕ್ಕೆ ಬಂದು ಇದೇ ನ್ಯಾಯ ಇದೇ ಸತ್ಯ ಅಂತ ತೋರಿಸಿದ್ರೆ ಜನ ನಂಬಿಕೆಯನ್ನ ಇಟ್ಕೊಬಹುದಾಗುತ್ತೆ. ಇಲ್ಲ ಅಂತ ಹೇಳ್ಬಿಟ್ಟು ಅದು ಡಿಲೇ ಇಸ್ ನಥಿಂಗ್ ಬಟ್ ಡಿನೈ ಅಂತ ಮುಂದೂಡಿಸ್ತಾ ಇದ್ರೆ ಆ ಸಂಸ್ಥೆಗಳ ಮೇಲೇನೆ ವಿಶ್ವಾಸ ಕಳ್ಕೊಳ್ದಾಗ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಸೌಜನ್ಯ ಸತ್ತು ಇವತ್ತಿಗೆ 13 ವರ್ಷ ಆಗಿದೆ. ಒಂದು ನಿಷ್ಪಾಪಿ ಹತಭಾಗ್ಯ ಹೆಣ್ಣು ಮಗುವಿನ ಸಾವಿನ ಬಗ್ಗೆ ನಮಗೆ ಖಂಡಿತ ಸಂಕಟ ಇದೆ. ಸಂತೋಷ್ ರಾವ್ ಎನ್ನುವಂತ ಒಬ್ಬ ಅಪರಾಧಿಯನ್ನ ಬಚಾವ್ ಮಾಡ್ಲಿಕ್ಕೆ ಇವರು ಹೋರಾಟ ಮಾಡಿದ ಕಾರಣಕ್ಕೆ ಆ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ. ನಾಳೆ ಕೇಸ್ ರೀಟ್ರಯಲ್ ಆದ್ರೆ ಅಥವಾ ಏನು ಅವನ ಮಂಪರು ಪರೀಕ್ಷೆ ಆದ್ರೆ ಸಂತೋಷ್ ರಾವ್ದು ಏನು ಅದಕ್ಕೆ ಯಾಕೆ ಅಡೆ ಹಾಕ್ತಾ ಇದ್ದಾರೆ, ಯಾಕೆ ತಡೆ ಕೊಡ್ತಾ ಇದ್ದಾರೆ? ಯಾರು ಅದನ್ನ ಅವನನ್ನು ಪರವಾಗಿ ಹೋರಾಟ ಮಾಡಿದವರೇ ಕರ್ಕೊಂಡು ಬರ್ಲಿ, ಯಾರ್ದು ಅಬ್ಜೆಕ್ಷನ್ ಇಲ್ವಲ್ಲ, ಆಗೋಗ್ಲಿ ಅಲ್ಲ. ಆದ್ರೆ ನಾಳೆಗೆ ನ್ಯಾಯ ಸಿಗುತ್ತೆ ಅಂದ್ರೆ ನ್ಯಾಯ ಇನ್ನು ಕೋರ್ಟಿಗೆ ಹೋಗಿ ಟ್ರಯಲ್ ಆಗಿ ಇನ್ನೊಂದಾಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಜನರಿಗೆ ಸತ್ಯ ಏನಂತ ಅರ್ಥ ಆಗುತ್ತೆ. ನೋಡಿ, ಈ ಪ್ರಕರಣದಲ್ಲಿ ವಿಶೇಷವಾಗಿ ಆರಂಭದಲ್ಲಿ ಎರರ್ಗಳಾಗಿರೋದ್ರಿಂದ ಬ್ರಹ್ಮ ಬಂದ್ರು ಪೋಸ್ಟ್ ಮಾರ್ಟಮ್ ವರದಿಯನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ತದನಂತರ ನಡೆದಂತಹ ಬೆಳವಣಿಗೆಗಳಲ್ಲಿ ಪ್ರಾಸಿಕ್ಯೂಷನ್, ಪ್ರೆಸೆಂಟೇಷನ್, ಸಾಕ್ಷಿ ಇಂಥದ್ದನ್ನೆಲ್ಲ ಕೆಲವೊಂದು ಮಿಸ್ಟೇಕ್ ತಪ್ಪುಗಳಾಗಿದೆ. ಇದನ್ನ ಸರಿಪಡಿಸಬೇಕಾದ್ರೆ ರೀಟ್ರಯಲ್ ಏನಾದ್ರೂ ಇವರು ಮನವಿ ಮಾಡಿದ್ರೆ, ಸುಪ್ರೀಂ ಕೋರ್ಟ್ ಅನುವು ಮಾಡಿದ್ರೆ ಒಂದು ಹಂತದಲ್ಲಿ ಸಾಂದರ್ಭಿಕ ಸಾಕ್ಷಿಗಳನ್ನ ಸೆಟ್ ಮಾಡಿ ಅಪರಾಧಿಗೆ ಶಿಕ್ಷೆಯಾಗುವ ಚಾನ್ಸಸ್ ಇದೆ. ಅದು ಒಂದು ಚಾನ್ಸಸ್ ಇದೆ. ಆದ್ರೆ ಜನಸಾಮಾನ್ಯರಿಗಿರುವಂತಹ ದೊಡ್ಡ ಗೊಂದಲ ಏನ್ ಹೇಳಿದ್ರೆ, ಯಾರು ಆರೋಪಿಗಳು, ನಿಜವಾದ ಆರೋಪಿಗಳು ರಕ್ಷಣೆ ಆಗ್ತಾ ಇದ್ದಾರೆ. ಸೊ ಮೊದಲ ಬಾರಿಗೆ ನಮಗೆ ಸಂತೋಷ್ ರಾವ್ ಅತ್ಯಾಚಾರ, ಇಷ್ಟೆಲ್ಲ ದೊಡ್ಡ ಸಿಬಿಐ, ಸಿಐಡಿ ಇಷ್ಟೆಲ್ಲ ನೂರಾರು ಸಾವಿರಾರು ಜನರನ್ನ ಎನ್ಕ್ವೈರಿ ಮಾಡಿ ಇಷ್ಟೆಲ್ಲ ಸಾಕ್ಷಿ ಮಾಡಿ ಅವನೇ ಆರೋಪಿ, ಅವನೇ ಮಾಡಿದ್ದು ಅಂತ ಹೇಳಿ ಇಷ್ಟೆಲ್ಲ ವರದಿಗಳನ್ನು ಕೊಡುವಾಗ ಉಳಿದವರು ಯಾರೋ ಹೆಸರು ಅವರ ಸಾಕ್ಷಿ ಇರಲಿಲ್ಲ, ಅವರದೆಲ್ಲ ಮಂಪರು ಪರೀಕ್ಷೆ ಮಾಡುವಾಗ ಸಂತೋಷ್ ರಾವ್ ಅವನದೊಂದು ಮಂಪರು ಪರೀಕ್ಷೆ ಮಾಡಲಿಕ್ಕೆ ಏನಾಗಬೇಕು? ಜನರಿಗೆ ಸಮಾಧಾನ ಆಗ್ತದೆ. ಹೌದು, ಇನ್ನು ಕೋರ್ಟ್ ಏನ್ ಬೇಕಾದ್ರೆ ಜನ ಡಿಸೈಡ್ ಮಾಡ್ತಾರೆ, ಜನರು ಡಿಸೈಡ್ ಮಾಡಿ ನನ್ಗೆ ಬೇಕಾದ್ರು. ಸೌಜನ್ಯಾಳ ಒಂದು ಹೆಣ್ಣು ಮಗುಗೆ ಇನ್ನೂ 13 ವರ್ಷ ಆದ್ರೂ ಕೂಡ ಒಂದು ನ್ಯಾಯ ಸಿಗ್ಲಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದು ಏನಾಗಿದೆ ಅಂದ್ರೆ ಈಗ ಇವರು ನಮ್ಮ ಅಜೆಂಡಾ ಏನು, ಸೌಜನ್ಯಾಳಿಗೆ ನ್ಯಾಯ ಕೊಡಿಸಬೇಕನ್ನೋದು ನಮ್ಮ ಅಜೆಂಡಾ. ಇದು ವಾದ ವಿವಾದಕ್ಕೆ ಬಂದಾಗ ಏನಾಗುತ್ತೆ, ಅಲ್ಲಿ ಅವ್ರ ಪರವಾಗಿ 20% ಮಾತಾಡಿದ್ರೆ 80% ಆ ಹೆಗಡೆಯವರ ಬಗ್ಗೆ ತಗೊಳ್ತಾರೆ. ಅಲ್ಲಿ ಹೆಗಡೆಯವರು ಏನೇ ಅವ್ಯವಹಾರ ಮಾಡಿದ್ರೆ ಅದು ಲೀಗಲ್ ಆಗಿ ಕೇಳಿ, ತೊಂದರೆ ಇಲ್ಲ. ಇಲ್ಲಿ ಫಸ್ಟ್ ಹೋಗೋದು ಸೌಜನ್ಯ, ಹಿಂದೆ ಬರೋದು ಇವರ ಬೇಡಿಕೆಗಳು. ಅದು ಬೇಡ, ಅದರಿಂದ ಸೋತಿದೆ ಅಂತ ನನ್ನ ಅಭಿಪ್ರಾಯ. ಕಡೆದಾಗಿ ಹೆಣ್ಣನ್ನ ಪೂಜನೀಯ ಸ್ಥಾನದಲ್ಲಿ ನೋಡುವಂತಹ ಭೂಮಿ ಇದು. ಹಾಗೆ ಇದೇ ಭೂಮಿ ಮೇಲಿರುವ ಜನರಿಗೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಈ ಕ್ಷಣಕ್ಕೂ ಕೂಡ ಅಪಾರವಾದ ನಂಬಿಕೆ ಇದೆ, ವಿಶ್ವಾಸ ಇದೆ. ಹೌದು, 13 ವರ್ಷ ಆಗ ಹೋಗಿದೆ, ಆದ್ರೆ ಯಾವುದೇ ಪ್ರಕರಣ ಇತ್ಯರ್ಥ ಆಗದೆ ಬಿಟ್ರೆ ಈ ರೀತಿಯಾದ ಅನುಮಾನಗಳಿಗೆ ಆಸ್ಪದ ಇರೋದ್ರಿಂದ ಮತ್ತೊಮ್ಮೆ ರೀಟ್ರಯಲ್ಲೋ, ಎನ್ಕ್ವೈರಿಯೋ ಅಥವಾ ಮತ್ತೊಮ್ಮೆ ಕೋರ್ಟ್ನಲ್ಲೇ ಈ ಪ್ರಕರಣದ ವಿಚಾರಣೆಯೋ ಏನಾದ್ರೂ ಆಗ್ಲಿ ಇರುವ ಕಾನೂನಾತ್ಮಕ ಅವಕಾಶವನ್ನ ಯಾರು ಬಳಕೆ ಮಾಡ್ಕೊಳ್ಬಹುದು, ಅವ್ರು ಬಳಕೆ ಮಾಡಿಕೊಂಡು ನಿಜವಾಗ್ಲೂ ಸೌಜನ್ಯಾಗುವ ನ್ಯಾಯ ಸಿಗಲಿ. ಸೌಜನ್ಯ ಕೇವಲ ಬೀದಿ ಬದಿಯ ಹೋರಾಟದ ಧ್ವನಿಯಾಗಿ ಮಾತ್ರವಲ್ಲ, ನಿಜಕ್ಕೂ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ ಬಯಸ್ತಾ ಚರ್ಚೆಯನ್ನ ಮುಗಿಸ್ತಿದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.